ಹರ್ಷ, ಬಣ್ಣ ಬದಲಾದ್ರೆ ವ್ಯಕ್ತಿನೇ ಬದಲಾದ ಅಂತ ನಂಬ್ತಿರೋದು ನಾನಾ ನೀವಾ? ವಾಟ್ ಯು ಮೀನ್ ಮಾನ್ಸಿ? ಸಿಂಪಲ್. ನಿಮ್ಗೆ ಅನು ರಾಜನಂದಿನಿ ತರ ಕಾಣ್ತಿರ್ಬೇಕಾದ್ರೆ ನನಗೆ ಯಾಕೆ ನೀನು ಬ್ರೋಯಿನ್ಲೋ ತರ ಕಾಣ್ಬಾರ್ದು? ಕಿಂಡಲ್ ಮಾಡ್ತೀನಿ. ನಾನಲ್ಲ, ನೀನು ಮಾಮಿನ್ಲೋ. ನಿಮ್ ಮಾತುಗಳನ್ನೆಲ್ಲ ನೀವೇ ಒಂದ್ಸಲ ಕೇಳಿಸ್ಕೊಳ್ಳಿ. ಸೋ ಸಿಲ್ಲಿ. ರಾಜನಂದಿನಿ ಸತ್ತು 21 ವರ್ಷಗಳಾಯ್ತು. ಈಗ ಅನುನ ರಾಜನಂದಿನಿ ಅನ್ಕೊಂಡು ಓಡಾಡ್ತಿರಲ್ಲ, ಇದಕ್ ಏನ್ ಹೇಳಿ ಹರ್ಷ? ಅದಕ್ಕೆ ಹುಟ್ಟಿನೂ 21 ಇಯರ್ಸ್ ಆಗಿರೋದು ಮಾನ್ಸಿ. ಹರ್ಷ ಪ್ಲೀಸ್ ಟೇಕ್ ಅ ಡೀಪ್ ಬ್ರೀತ್. ಮಾಮಿನ್ಲೋ ಹೇಳ್ತಿದ್ದಾರೆ ಅಂತ ನೀನು ಅದೇ ರೀತಿ ಯೋಚನೆ ಮಾಡ್ಬೇಡ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ನ ಯೂಸ್ ಮಾಡು. ಉಸ್ರುವಳ್ಳಿ ಬಂಡೆ ಕಲ್ ಮೇಲೆ ಕೂತ್ಕೊಂಡು ಬಣ್ಣ ಚೇಂಜ್ ಮಾಡ್ಕೊಂಡ್ರೆ ಅದು ಕಲ್ಲಾಗುತ್ತಾ? ನೀನು ದಾದ ತರ ಆಡಿದ್ರೆ ಅವ್ರಾಗೋಗ್ತೀಯ? ಇಲ್ಲ ತಾನೆ? ಅನು ವಿಚಾರನೂ ಅಷ್ಟೇ. ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ಹರ್ಷ, ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ತಲೆ ಹಾಳಾಗುತ್ತೆ ಅಷ್ಟೇ. ಏನಾಯ್ತು? ನಾನು ಆಫೀಸ್ಗೆ ಹೋಗಲ್ಲ ಮಾನ್ಸಿ. ವೈ? ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ನಾನೇ ದಾದಾನೆ. ಆದ್ರೆ ಅನುವತ್ಗೆ ಕೇಸೇ ಬೇರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನನ್ ಗಂಡನ್ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಮಿಸ್ ಆಗಿದೆ, ಅದನ್ನ ಚೆಕ್ ಮಾಡ್ಬೇಕಾಗಿತ್ತು. ವಾರ್ಡ್ ನಂಬರ್ ಮತ್ತೆ ಹೆಸರು ಹೇಳಿ. ವಾರ್ಡ್ ನಂಬರ್ 4, ಮಿಸ್ಟರ್ ಆರ್ಯವರ್ಧನ್. ಮೇಡಮ್, ನೀವು ಆರ್ಯವರ್ಧನ್ ವೈಫಾ? ಐ ಮೀನ್ ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಆರ್ಯವರ್ಧನ್. ಹೌದು. ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಏನಾದ್ರು ತರಿಸ್ಲಾ? ಕಾಫಿ, ಜ್ಯೂಸ್? ನೋ ಥ್ಯಾಂಕ್ ಯು. ಅವ್ರ ಹೆಸರು ಹೇಗ್ ಮಿಸ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ನೋಡಿ ಹೇಳ್ತೀರಾ? ಆಧಾರ್ ಅಥವಾ ಪಾಸ್ಪೋರ್ಟ್ ಇದ್ರೆ ಕೊಡಿ. ಅಯ್ಯೋ, ನಾನ್ ತರೋದೇ ಮರ್ತು ಹೋದೆ. ಇರಿ, ಈಗ್ಲೇ ಆಫೀಸಿಗೆ ಕಾಲ್ ಮಾಡಿ ತರಿಸ್ತೀನಿ. ಇಲ್ಲ, ನೋ ಪ್ರಾಬ್ಲಮ್ ಮೇಡಮ್. ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್ ಹೇಳಿ, ಚೆಕ್ ಮಾಡಿ ನೋಡೋಣ. ಮೇಡಮ್, ನಂಬರ್ ಕರೆಕ್ಟ್ ಇದೆಯಾ? ಹಾ ಹೌದು. ಸಿಗ್ತಾ ಇಲ್ಲ ಮೇಡಮ್. ಹಾ, ಸಂಜಯ್ ಪಾಟೀಲ್ ಅಂತ ಏನಾದ್ರೂ ಇದೆಯಾ ನೋಡಿ. ಅದು ಅವ್ರ ಇನ್ನೊಂದು ಹೆಸರು. ಓಹೋ, ಓಕೆ ಮೇಡಮ್. ನಾನು ನಿನ್ಗೆ ಅವತ್ತೇ ಹೇಳಿದೆ, ಆರ್ಯವರ್ಧನ್ ಹೆಸರಲ್ಲಿ ಒಂದು ವೋಟರ್ ಐಡಿ ಮಾಡಿಸು. ನೋಡೀಗ ಎಲ್ಲಿಗೆ ಬಂದು ನಿಂತಿದೆ. ಎಂಥದ್ದು ನಿಂತಿಲ್ಲ ಜೊತೆ. ನೀನ್ ಯಾಕೆ ಎಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಕೇರ್ಲೆಸ್ನೆಸ್ ಬೇಡ ಆರ್ಯ. ಈಗ ಅನು ಮೇಡಮ್ ಏನಾದ್ರು ಒಂದು ಹೆಜ್ಜೆ ಮುಂದಿಟ್ರೆ ನೀನೇ ಸುಭಾಷ್ ಪಾಟೀಲ್ ಅಂತ ಗೊತ್ತಾಗ್ಬಿಡುತ್ತೆ. ಹುಷಾರು. ನೋ ಚಾನ್ಸ್ ಝಂಡಿ, ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಅನುಗೆ ನಾನು ಆರ್ಯವರ್ಧನ್ ಅಥವಾ ಸಂಜಯ್ ಪಾಟೀಲ್, ಇವರಿಬ್ಬರ ಮಧ್ಯೆ ಇರೋ ಸುಭಾಷ್ ಪಾಟೀಲ್ ಅನುಗೆ ಗೊತ್ತೇ ಇಲ್ಲ ಝಂಡಿ. ಅವಳಿಗೆ ಗೊತ್ತಾಗೋದಕ್ಕೆ ಸಾಧ್ಯನೂ ಇಲ್ಲ. ರಾಜನಂದಿನಿ ಅವ್ರ ಜೊತೆ ಸುಭಾಷ್ ಪಾಟೀಲ್ ಕೂಡ ಸಮಾಧಿ ಆದ. ಈಗೇನೇ ಇದ್ರು ರಾಜನಂದಿನಿ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಆರ್ಯವರ್ಧನ್.
ಆದ್ರೂ ಅನು ಮೇಡಮ್ ಸುಮ್ಮನೆ ಕೂರುವಾಗ ಕಾಣ್ತಿಲ್ಲ ಆರ್ಯ. ಎಲ್ಲೋ ಏನೋ ಕೆತ್ಕೋಕ್ ಹೋಗಿ ಇನ್ನೊಂದು ಗುಟ್ಟು ಬಯಲಾಗೋ ಸಾಧ್ಯತೆ. ಏನೇ ಕೆದಕಿದ್ರು ಅದನ್ನ ಮುಚ್ಚಾಕೋ ಶಕ್ತಿ ನನ್ನ ಪ್ರೀತಿಗಿದೆ ಚೆಂಡೆ. ನನ್ನ ಪ್ರೀತಿ ಎಲ್ಲದಕ್ಕಿಂತ ಶಕ್ತಿಶಾಲಿ. ಯಾಕಂತಂದ್ರೆ ನಾನು ಕಟ್ಟಿರೋ ಇಷ್ಟೂ ಸುಳ್ಳಿನ ಕೋಟೆ ಮಧ್ಯೆ ನಿಜವಾದ್ದು ಅಂತಂದ್ರೆ ಅದು ನನ್ನ ಪ್ರೀತಿನೇ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಚೆಂಡೆ. ನನ್ನ ಕೊನೆ ಉಸಿರು ಇರುವವರೆಗೂ ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ. ನನ್ನ ಪ್ರೀತಿನೇ ನನ್ನನ್ನು ಕಾಪಾಡುತ್ತೆ. ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಪರಶುರಾಮ ನಿನ್ ಹಾಕುದೋ ಎಲ್ಲಮ್ಮ ಉಧೋ ಎಲ್ಲಮ್ಮ. ಮನುಷ್ಯನ ಅರಿವು ಅಂಗೈಯಗಳ, ಅರಿಯದೇ ಇರುವುದು ಆಕಾಶದಗಳ. ಎಲ್ಲಾ ಪ್ರಶ್ನೆಗೂ ಮನುಷ್ಯನ ಹತ್ರನೇ ಉತ್ತರ ಸಿಗೋದಿಲ್ಲ. ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತ ಆ ತಾಯಿ ಹೇಳುವುದಿಲ್ಲ. ಆಕಿ ಅದಕ್ಕ ನನ್ನ ಕಳಿಸ್ಯಾಳ. ಜೋಗ್ತವ, ನೀನ್ ಹೇಳಿದ್ ಸರಿನೇ. ಮನುಷ್ಯನ ಅರಿವು ಕೇವಲ ಅಂಗೈ. ನಮಗ್ ತಿಳಿದೇ ಇರೋದು ಸಾಕಷ್ಟು ವಿಷಯಗಳಿವೆ. ನನ್ ಮನ್ಸಲ್ಲಿ ನೂರಾರು ಪ್ರಶ್ನೆಗಳಿಲ್ಲ, ಇರೋದು ಒಂದೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಜೋಗ್ತವ? ಮಾಮ್ ಇನ್ ಲಾ, ಆರ್ ಯು ಸೀರಿಯಸ್? ಹೊಟ್ಟೆ ಪಾಡ್ಗ ಅವ್ರೇನೋ ಹೇಳ್ಕೊತಾರೆ ಅಂದ್ರೆ ನೀವ್ ಅದನ್ನೆಲ್ಲ ನಂಬ್ತೀರಾ? ಈಗೇನ್ ಕೇಳಕ್ ಹೊರಟಿದ್ದೀರಾ? ಮಾನ್ಸಿ, ಮಾನ್ಸಿ, ಜೋಗವಾಗ ನೀರ್ ತಕ್ಕೊಡು. ನಾನಾ? ಮಾನ್ಸಿ, ನೀರ್ ತಗೊಂಡ್ ಬಾ ಅಂದೆ. ಪ್ಲೀಸ್ ಗೋ. ಒಂದ್ ನಿಮಿಷ, ನಾನ್ ನಿಮಗ್ ಕೆಲವು ಪ್ರಶ್ನೆ ಕೇಳ್ಬೋದಾ? ದೇವಿನೇ ನಿಮ್ಗಿದನ್ನೆಲ್ಲ ಹೇಳ್ಕೊಡ್ತಾರ? ಐ ಮೀನ್, ಇಂಥ ಟೈಮಲ್ಲಿ ಇಲ್ಗೆ ಹೋಗ್ಬೇಕು, ಹೀಗೆ ಮಾತಾಡ್ಬೇಕು, ಹೇಗಿದ್ ಸಾಧ್ಯ? ದೇವಿ ನಿಮ್ ಕಿವಿಲ್ ಹೇಳ್ತಾರ? ನಾವು ಮಾತಾಡೋ ಹಾಗೆ ನಿಮಗ್ ಕೇಳುತ್ತಾ? ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೇನೆ ಅಷ್ಟೇ. ಮಾನ್ಸಿ, ಅಮ್ಮ ಹೇಳಿದ್ಮೇಲೂ ನೀ ಈ ತರ ಮಾತಾಡ್ತಿದ್ಯಲ್ಲ, ಇಟ್ಸ್ ನಾಟ್ ಫೇರ್. ಕ್ಷಮಿಸಿ ಜೋಗವ್ವ, ಅವಳು ಹೀಗೇನೆ ಏನಾದ್ರೂ ಒಂದು ಪಟ್ಟಂತ ಮಾತಾಡ್ಬಿಡ್ತಾಳೆ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಮಾತು ಕಟವಾಗಿದ್ರ ಮನಸ್ಸು ಶುಚಿ ಆಗದ ಅಂತ ಅರ್ಥ. ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ನೆನ್ಸು. ಯಾರ್ ಏನೇ ಕೇಳ್ಕೊಂಡ್ರು ಆಕಿ ಅದಕ್ಕ ಉತ್ತರ ನೀಡ್ತಾಳ. ತಾಯಿ, ಕೆಲವು ದಿನಗಳಿಂದ ನನ್ ಮನ್ಸಲ್ಲಿಗೆ ಒಂದ್ ಪ್ರಶ್ನೆ ಕಾಡ್ತಾನೇ ಇದೆ. ಇದಕ್ಕೆ ಉತ್ತರ ನೀನಲ್ದೆ ಇನ್ಯಾರು ಕೊಡಕ್ಕೂ ಸಾಧ್ಯ ಇಲ್ಲ. ಈಗ ನನಗೆ ನಿನ್ ಸಹಾಯ ಬೇಕು.
ಅಣ್ಣ ಅಣ್ಣ, ಈ ಮನೆಯವರು ಎಲ್ಲಿ ಹೋಗಿದ್ದಾರೆ? ರಾಜೇಶ್ ಕೇಳ್ತಿದ್ದೀರಾ? ಹಾ ಹೌದು. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತಮ್ಮ. ಮನೆ ಖಾಲಿ ಮಾಡಿರ್ಬೋದು ಅನ್ಸುತ್ತೆ. ಏನು ಮನೆ ಖಾಲಿ ಮಾಡಿದಾರ? ಅವ್ರು ಎಲ್ಲಿ ಹೋದ್ರು ಅಂತ ಏನಾದ್ರೂ ಗೊತ್ತಿದ್ಯಾ? ಇಲ್ಲಮ್ಮ. ಹಾ, ಅವತ್ತೊಂದಿನ ದೊಡ್ಡ ಗಾಡಿಯಲ್ಲಿ ಹೊರಟಿದ್ರು. ಅದು ತುಂಬಾ ದುಬಾರಿ ಗಾಡಿ. ಅವತ್ತೇ ಲಾಸ್ಟ್ ನೋಡಿ. ಇಲ್ಲಿ ಅವ್ರಿಗೆ ಬೇಕಾದವ್ರು ಯಾರಾದ್ರೂ ಇದಾರಾ? ಅಂದ್ರೆ ಫ್ರೆಂಡ್ಸ್, ಫ್ಯಾಮಿಲಿ? ಇಲ್ಲಮ್ಮ, ಗೊತ್ತಿಲ್ಲ. ರಾಜೇಶ್ ಗೊತ್ತಿರೋರು ಇನ್ಯಾರಿದ್ದಾರೆ? ಆರ್ಯ ಸರ್ ಮತ್ತೆ ಜೇಂಡೆ ಸರ್ನ ಬಿಟ್ರೆ ಇನ್ಯಾರನ್ನ ಕೇಳೋದು? ಅನು, ಏನನು ಹಾಗ್ ನೋಡ್ತಿದ್ಯಾ? 3 ಅಕ್ಷರದ ಪದ ನಂಬಿಕೆ ಸರಿ, ಆದ್ರೆ ನಿನ್ ಮನ್ಸೊಳಗಡೆ ಸುಳ್ಳು ನಂಬಿಕೆ ಬಿತ್ತಿದ್ ಯಾರ್ ಗೊತ್ತಾ? ಆ ನಿನ್ ಆರ್ಯವರ್ಧನ್. ನಂಬಿಕೆ ನಂಬಿಕೆ ಬರೀ 3 ಅಕ್ಷರದ ಪದ. ಆದ್ರೆ ಇದು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಮದ್ವೆ ಆದ ಕೂಡ್ಲೆ ನಿನ್ನ ನೀನು ಬಿಟ್ಕೊಟ್ಬಿಟ್ಟಾನು? ನಿನ್ಗೆ ನಿನ್ ಸ್ವಂತಿಕೆ ಅನ್ನೋದೇ ಇಲ್ವಾ? ಏನ್ ನೀನ್ ಹೇಳ್ತಾ ಇರೋದು? ಮದ್ವೆ ಆದ್ಮೇಲೆ ಗಂಡನ್ ಬಗ್ಗೆ ನಿಜ ಗೊತ್ತಾಯ್ತು ಅಂತ ಗಂಡನ್ನ ಬಿಟ್ಬಿಡ್ಬೇಕಾ? ನಮ್ ದೇಶದ ಹೆಂಗಸರೆಲ್ಲ ಇಷ್ಟೇ ಅಲ್ವಾ? ಗಂಡನ ವಹಿಸ್ಕೊಂಡ್ ಮಾತಾಡೋದಕ್ಕೆ ಎಂತ ಲಾಜಿಕ್ ನ ಬೇಕಾದ್ರೂ ರೆಡಿ ಮಾಡ್ಕೊಂಡ್ಬಿಡ್ತೀರಾ. ಪ್ಲೀಸ್, ಮೊದ್ಲೇ ನನಗೆ ತಲೆ ಕೆಟ್ಟಿದೆ. ನೀನ್ ಇನ್ನಷ್ಟು ಕನ್ಫ್ಯೂಷನ್ ಮಾಡ್ಬೇಡ. ನಾನು ಕನ್ಫ್ಯೂಷನ್ ಮಾಡ್ತಿಲ್ಲ ಅನು, ನಿನ್ನನ್ನ ನೀನು ಕನ್ಫ್ಯೂಸ್ ಮಾಡ್ಕೋತಾ ಇದೀಯಾ. ನಿಜ ಒಪ್ಕೊಳ್ಳೋದಕ್ಕೆ ಭಯ ನಿನಗೆ. ಆರ್ಯವರ್ಧನ್ ಅಂದ್ರೆ ಆರ್ಯವರ್ಧನ್ ಅಲ್ಲ, ಸುಭಾಷ್ ಪಾಟೀಲ್ ಅನ್ನೋದು ನಿನಗ್ ಗೊತ್ತಾಗಿದೆ. ಈ ಗುಟ್ಟು ನನಗ್ ಗೊತ್ತೇ ಇಲ್ಲ ಅನ್ನೋ ತರ ನಂಬಿಕೆಯ ನಾಟಕ ಮಾಡ್ಕೊಂಡಿರ್ತೀಯಾ? ಅಥವಾ ಎಲ್ರ ಮುಂದೆ ಹೋಗಿ ನಿಜಾನ ಹೇಳಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳ್ತೀಯಾ? ಆಯ್ಕೆ ನಿನಗ್ ಬಿಟ್ಟಿದ್ದು ಅನು. ಪ್ರಾಮಾಣಿಕತೆನಾ ಇಲ್ಲ ಅಸಹಾಯಕತೆನಾ? ಅನು ಸಿರಿಮನೆ ಯಾವತ್ತಿದ್ರೂ ಪ್ರಾಮಾಣಿಕತೆ ಪರಾನೆ. ನನ್ನಪ್ಪ ನನ್ನನ್ನ ಬೆಳೆಸಿರೋದೇ ಹಾಗೆ. ಆದ್ರೆ ಅನು ಆರ್ಯವರ್ಧನ್ ಆಯ್ಕೆ ಏನು ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಬೇಕು. ಯೋಚನೆ ಮಾಡು. ಪ್ರಾಮಾಣಿಕತೆನಾ ಅಸಹಾಯಕತೆನಾ? ಸಾರಿ, ಡಿಸ್ಟರ್ಬ್ ಮಾಡಿದೆ. ಇಲ್ಲಮ್ಮ, ಏನೂ ತೊಂದರೆ ಇಲ್ಲ. ನಿನ್ನ ಹತ್ರ ಒಂದು ಸೂಕ್ಷ್ಮವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹೇಳಿಮ್ಮ. ಮೊದ್ಲೇ ಇದ್ರ ಬಗ್ಗೆ ನಾನು ನಿನ್ಗೆ ಹೇಳಿದ್ದೆ, ಆದ್ರೆ ಅದನ್ನ ನೀನ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯೋ ನನಗೆ ಗೊತ್ತಿಲ್ಲ. ನನ್ಗಂತೂ ಈಗ ನನ್ನ ಅನುಮಾನ ನಿಜ ಆಯ್ತು ಅನ್ನೋಷ್ಟು ಖಾತ್ರಿ ಆಗಿದೆ ಆರ್ಯ. ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ರಮ್ಮ? ಅನು, ಅನು ನಿಜವಾಗ್ಲೂ ನಮ್ಮ ರಾಜನಂದಿನಿ ಮರುಜನ್ಮ ಆರ್ಯ. ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡು ಅಂದ್ರೆ ಅದ್ ನನಗ್ ಸಾಧ್ಯ ಇಲ್ಲ. ವಿಜ್ಞಾನಿಗಳು ಹೇಳಿದ್ರು ನಾನು ಒಪ್ತೀನಿ, ದೇವ್ರನ್ನು ನಂಬ್ತೀನಿ. ಎರಡು ನಂಬಿಕೆನೇ ಅಲ್ವಾ ಆರ್ಯ? ನನ್ನ ನಂಬಿಕೆನೇ ಅನುನೇ ರಾಜನಂದಿನಿ ಅನ್ನಿಸ್ತಾ ಇದೆ. ಅಮ್ಮ, ನಿಮ್ಮ ಈ ಮಾತನ್ನ ನಾನು ಒಪ್ಕೊಳ್ಳೇಬೇಕು ಅಂತ ನೀವು ಏನೇನೋ ತಂತ್ರಗಳನ್ನ ಹುಡುಕ್ತಾ ಇದ್ದೀರಾ. ಅಮ್ಮ, ರಾಜನಂದಿನಿ ಅವ್ರಿಗೂ ಅನುಗೂ ಸಾಕಷ್ಟು ಹೋಲಿಕೆಗಳಿವೆ ನಿಜ.
ಹಾಗಂತ ಅನುನೇ ರಾಜನಂದಿನಿಯವ್ರ ಮರು ಜನ್ಮ ಇದೆಲ್ಲ ನಾನು ನಂಬಲ್ಲಮ್ಮ. ನನಗೆ ಗೊತ್ತಿತ್ತು ನೀನ್ ಒಪ್ಪಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೆ ನನ್ನಿಂದ ಇದನ್ನ ಹೇಳ್ದೆ ಇರೋಕ್ಕಾಗ್ಲಿಲ್ಲ. ಈ ಮಾತನ್ನ ಒಪ್ಪಲ್ಲ ಸರಿ, ಆದ್ರೆ ನಾನು ಇನ್ನೊಂದು ಮಾತು ಹೇಳ್ತೀನಿ, ಅದನ್ನ ನೀನು ಒಪ್ಕೊಳ್ಳೇಬೇಕು. ಏನದು? ನನಗೆ ಈ ಆಸ್ತಿ ವ್ಯವಹಾರ ವಹಿವಾಟಿಂದ ತುಂಬಾ ದಿನದಿಂದ ದೂರ ಉಳಿಬೇಕು ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೀಗ ಸಮಯ ಬಂದಿದೆ. ನನ್ನ ಹೆಸರಲ್ಲಿರೋ ಆಸ್ತಿನ ವಿಲ್ ಪ್ರಕಾರ ನಿನ್ನ ಹೆಸರಿಗೆ ಮಾಡೋಕೆ ಸಾಧ್ಯ ಇಲ್ಲ, ಆದ್ರೆ ಅನು ಹೆಸರಿಗೆ ಮಾಡ್ಬೋದಲ್ವಾ? ದಯವಿಟ್ಟು ಇದಕ್ಕೆ ಬೇಡ ಅನ್ಬೇಡ. ಎಷ್ಟೇ ಹೊತ್ತು ಕನ್ನಡಿ ಮುಂದೆ ನಿಂತರೂ ಆ ಬಿಂಬ ಅದರ ಸೊತ್ತಲ್ಲ. ಈ ಅಂದ ನನ್ನ ಸೊತ್ತು. ಬ್ಯೂಟಿಫುಲ್. ಆದರೆ ಸಮಥಿಂಗ್ ಇಸ್ ಮಿಸ್ಸಿಂಗ್. ಏನ್ ಮಿಸ್ಸಿಂಗ್? ಪುಷ್ಪ, ಸುಬ್ಬು ಅವರೇ, ಬನ್ನಿ ಬನ್ನಿ. ಇವರು ನಮ್ಮ ಫ್ಯಾಮಿಲಿ ಲಾಯರು. ನಮಸ್ಕಾರ. ನಮಸ್ತೆ ಅಮ್ಮ. ನಮ್ಮ ಬೀಗರು. ಸಾರ್, ನೀವು ಮದುವೆ ಬಂದಿರಲಿಲ್ಲ ಅಲ್ವಾ? ಇಲ್ಲ. ಓಕೆ ಓಕೆ ಓಕೆ. ಅಪ್ಪ ಅಮ್ಮ ಅನು, ಯಾವಾಗ ಬಂದ್ರಿ? ಈಗಷ್ಟೇ ಬಂದಾರ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಲಾಯರೆಲ್ಲ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ತಗೋದಲ್ಲಿ ನಮ್ಮನ್ನು ಬೇರೆ ಕರ್ಸಿದಾರಲ್ಲ ಅಂತ. ನನಗೂ ಏನು ಗೊತ್ತಾಗ್ತಾ ಇಲ್ಲ ಕಡೆ. ಹಲೋ 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 ಹಲೋ. ಮಾವನವ್ರೆ ನಮಸ್ತೆ. ನಮಸ್ಕಾರ ಸರ್. ಅತ್ತೆ ನಮಸ್ತೆ. ನಮಸ್ಕಾರ ಅಳಿಂದ್ರೆ. ನಮಸ್ತೆ. ನಮಸ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾವನವ್ರೆ,
ನೋಡಮ್ಮ, ಈ 3 ಕಡೆ ನೀನು ಟ್ರೈ ಮಾಡು. 1, 2, 3. ಯಾರು ಅಂತ ನೋಡ್ತಿದ್ದೀರಾ? ಇನ್ಯಾರು? ನಮ್ಮ ಹರ್ಷ ಬಾವ. ಅವರೇ ಇದೆಲ್ಲದಕ್ಕೂ ಸರಿಯಾದ ವ್ಯಕ್ತಿ. ಅವ್ರ ಜೊತೆ ಸದಾ ನಾನಿರ್ತೀನಿ. ಅವ್ರ ಜೊತೆ ಸಮನಾಗಿ ನಿಂತು ಜವಾಬ್ದಾರಿಗಳನ್ನ ತಗೋತೀನಿ. ಈ ನನ್ನ ನಿರ್ಧಾರದಿಂದ ಆರ್ಯ ಸರ್ ತುಂಬಾನೇ ಖುಷಿ ಪಡ್ತಾರೆ ಅಂತ ನನಗೆ ಗೊತ್ತು ಅಲ್ವಾ ಸರ್? ಆರ್ಯ ಸರ್ ಈ ಆಸ್ತಿಲಿ 1 ರೂಪಾಯಿನೂ ಬೇಡ ಅಂತ ಹೇಳ್ದವ್ರು. ಅವ್ರ ಹೆಂಡತಿ ನಾನು. ಅವ್ರ ತರನೇ ನಾನು ಇರೋದಕ್ಕೆ ಖುಷಿ ಪಡ್ತೀನಿ. ಭಾವ, ಈ ಆಸ್ತಿಗೆಲ್ಲ ನೀವೇ ಸಾಹುಕಾರ. ಇದೆಲ್ಲ ನಿಮ್ಗೆ ಸೇರ್ಬೇಕು. ಅದಕ್ಕೆ ನೋ, ನನ್ಗೆ ಇದನ್ನೆಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ. ಐ ವಾಂಟ್ ಟು ಲರ್ನ್ ಮೋರ್. ಇನ್ನು ಎಷ್ಟು ದಿವಸ ಭಾವ? ನಿಮ್ ಜೊತೆ ನಾನು ಮತ್ತೆ ನಿಮ್ ದಾದ ಇರ್ತೀವಿ. ಮಾನ್ಸಿ ಅಕ್ಕ, ಭಾವಂಗ್ ನೀವಾದ್ರೂ ಹೇಳಿ. ಐ ಡೋಂಟ್ ನೋ ವಾಟ್ ಟು ಸೇ. ಅನು, ಹರ್ಷ ಇನ್ನು ಚಿಕ್ಕವನು. ಅಮ್ಮನ ಕಣ್ಣಿಗೆ ಮಕ್ಕಳು ಯಾವತ್ತಿಗೂ ಚಿಕ್ಕವ್ರೆ ಅಮ್ಮ. ನೀವು ನನ್ನ ಮೇಲಿರೋ ಪ್ರೀತಿನ ಹಿಂಗೂ ತೋರಿಸ್ಬೋದು. ನನ್ನ ಮಾತನ್ನ ದಯವಿಟ್ಟು ಒಪ್ಕೊಳ್ಳಿ. ಅದೇ ನನಗೆ ಖುಷಿ. ಕ್ಷಮಿಸಿ, ನಾನು ಓವರ್ ಉತ್ಸಾಹಿ ಅಂತೆ. ನನ್ನ ಮಗಳು ಏನೇ ಮಾಡಿದ್ರು 100ಕ್ಕೆ 100 ಸರಿಯಾಗೇ ಮಾಡ್ತಾಳೆ ಅನ್ನೋ ಗರ್ವ ಈ ಅಪ್ಪನಿಗೆ. ಅದನ್ನೇ ಇವತ್ತು ಮೀಸೆ ತಿರುಗಿಸಿ ಹೆಮ್ಮೆಯಿಂದ ಹೇಳುವಾಗ ಮಾಡ್ಬಿಟ್ಲು. ಅದು ಬಂಗಾರ, ಸೂಪರ್ ಮಗ ನೀನು, ಸೂಪರ್. ಅಚ್ಚುಕಟ್ಟಾಗಿ ಎಲ್ಲ ಜೋಡಿಸ್ಕೊಂಡೇ ತಂದ್ಬಿಟ್ರಾ? ಒಳ್ಳೇದು, ಇಡಿ. ಅಮ್ಮ ತಗೊಳ್ಳಿ. ಥ್ಯಾಂಕ್ ಯು ಪುಷ್ಪ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ,
ನೀವು ಮನೆಯಲ್ಲಿ ಒಂದ್ ಗಳಿಗೆನೂ ಸುಮ್ನೆ ಇರಲ್ಲ ಅನ್ಸುತ್ತೆ. ಅಡಿಗೆ ವಿಷಯದಲ್ಲಿ ನನ್ನ ಹೆಂಡತಿನ ಯಾರು ಬೆರಳು ಮಾಡಿ ತೋರ್ಸೋ ಹಾಗೆ ಇಲ್ಲ. ಒಂಥರ ರೋಬೋಟ್ ತರ ಕೆಲಸ ಹಿಡಿದ್ರೆ ಪಟ 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 ಅಂತ ಮುಗಿದು ಹೋಗುತ್ತೆ. ಬರ್ಬೇಕಾದ್ರೆ ಯಾವ ವಿಷಯಕ್ಕೆ ಬರ್ತಾ ಇದೀವಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸ್ವೀಟ್ ನ ಮೊದ್ಲೇ ಕೊಡ್ಲಿಲ್ಲ. ಇಲ್ಲಿ ನಡೆದಿದ್ದು ಎಂತ ಒಳ್ಳೆ ವಿಷಯ. ನಮ್ಮ ಮಗಳು ಒಳ್ಳೆ ನಿರ್ಧಾರ ತಗೊಂಡಿದ್ದಾಳೆ. ಆ ಖುಷಿಗಿದ್ದು ನೀವು ತಿನ್ನಿ ಅಮ್ಮ. ಅನು, ನಿನಗಿಷ್ಟವಾದ ರವೆ ಉಂಡೆ. ಅಮ್ಮ ಹೊರಡೋಣವಾ? ಹೊರಡೋಣವಾ? ಇದೇನನು ಅಪ್ಪ ಅಮ್ಮನ್ನ ಒಂದೆರಡು ದಿವಸ ಇದ್ದು ಹೋಗಿ ಅಂತ ಹೇಳೋದ್ ಬಿಟ್ಟು ನೀನು ಅವ್ರ ಜೊತೆ ಹೊರಟಿದ್ಯಲ್ಲ? ಅಮ್ಮ, ನಂಗೊಂದೆರಡು ದಿನ ಅಮ್ಮನ ಮನೆಗೆ ಹೋಗಿ ಇದ್ದು ಬರ್ಬೇಕು ಅಂತ ಅನಿಸ್ತದೆ. ಹೋಗ್ ಬರ್ತೀನಿ, ಓಕೆ ಅಲ್ವಾ? ನೀನು ನಮ್ ಜೊತೆ ಬರೋದು ಖುಷಿನೇ, ಆದ್ರೆ ಈ ಮನೆಯಲ್ಲಿ ಏನೇನು ಕೆಲಸ ಇರುತ್ತಲ್ಲ ಎಲ್ಲ ನೋಡ್ಕೋ. ಇನ್ನೊಂದ್ಸಲ ಅಪ್ಪ ಇಲ್ಲ ಅಪ್ಪ, ನಂಗ್ ಬರ್ಬೇಕು ಅಂತ ಅನಿಸ್ತದೆ. ಅಮ್ಮ ಪ್ಲೀಸ್ ಅಮ್ಮ, ಹೋಗ್ ಬರ್ತೀನಿ. ಸುಬ್ಬು ಅವರೇ, ಪರವಾಗಿಲ್ಲ. ಅನು, ನೀನ್ ಹೋಗ್ಬಿಟ್ವಾ? ಥ್ಯಾಂಕ್ ಯು ಅಮ್ಮ. ಮಂದ ಅಕ್ಕ, ಹರ್ಷ ಬಾವ ಮಾನ್ಸಿ ಅಕ್ಕ ಎಲ್ಲಿ? ರೂಮಲ್ಲಿ ಇದ್ದಾರೆ ಅನು ಅಮ್ಮ, ಕರಿತೀನಿ ರೀ. ಇಲ್ಲ ಇಲ್ಲ, ನಾನೇ ಹೋಗಿ ಹೇಳಿ ಬರ್ತೀನಿ. ಏನೇ ಹೇಳ್ತಿದ್ಯಾ? ಎಲೆಕ್ಷನ್ ಕಮಿಷನ್ ಅಂತ್ಯಾ, ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ಅಂತ್ಯಾ, ಆಸ್ತಿ ಪತ್ರ, ಸುಭಾಷ್ ಪಾಟೀಲ್, ಆರ್ಯವರ್ಧನ್. ಅಯ್ಯೋ, ಎಲ್ಲ ಮಿಕ್ಸ್ ಆಗಿ ನನ್ ತಲೆ ಬಿಸಿ ಆಗ್ತಿದೆ. ನಿಂಗೆಲ್ಲ ಅರ್ಥ ಆಗಿದೆ ಕಣೆ ರಮ್ಯಾ, ಆದ್ರೆ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಷ್ಟೆ. ನನ್ನ ಆರ್ಯ ಸರ್ ಅಲ್ಲ ಕಣೆ. ಅನು, ನೀನ್ ಬೇರೆಯವ್ರ ಮುಂದೆ ಹಿಂಗೆಲ್ಲ ಮಾತಾಡ್ತಿದ್ರೆ ನಿನ್ ಏನೋ ಆಗೋಗಿದೆ ಅನ್ಕೊಂತಾರ ಕಣೆ. ಅನ್ಕೊಳ್ಳಿ ಕಣೆ, ಐ ಡೋಂಟ್ ಕೇರ್. ನನಗ್ ಬೇಕಾಗಿರೋರೆ ನನ್ನಿಂದ ಸಾಕಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ಇನ್ನು ಬೇರೆಯವ್ರ ಮಾತು ಕಟ್ಕೊಂಡು ನನಗೇನೆ ಆಗ್ಬೇಕು. ನನ್ನ ಆರ್ಯ ಸರ್ ನಿಜವಾದ ಹೆಸರು ಆರ್ಯವರ್ಧನ್ ಅಲ್ಲ, ಸುಭಾಷ್ ಪಾಟೀಲ್.